2 ದಿನದ ಹಿಂದೆ ನಮಗೆ ಸಂತೋಷಿ ಮಾತಾ ಟೆಂಪಲ್ ಹತ್ತಿರ ನಮಗೆ ಗ್ರೀನ್ ಸೀ ಟರ್ಟಲ್ ಸಿಕ್ಕಿತ್ತು. ಅದು ನಿತ್ರಾಣ ಸ್ಥಿತಿಯಲ್ಲಿತ್ತು. ಅದನ್ನು ನಮ್ಮ ಸಿಬ್ಬಂದಿಗಳಾದಂಥ ಸತೀಶ್ ಮತ್ತು ಅವರ ಸಹಚರರು ಅದನ್ನು ರೆಸ್ಕ್ಯೂ ಮಾಡಿದರು. ತದನಂತರ ಅದನ್ನು ನಾವು ಕಾರವಾರ ರೇಂಜ್ ಆಫೀಸಿನಲ್ಲಿ ಪಕ್ಕದಲ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ರೀಫ್ ವಾಚ್ ಸಂಸ್ಥೆಯವರು ಅದಕ್ಕೆ 3 ದಿನಗಳ ಕಾಲ ಅದಕ್ಕೆ ಮಲ್ಟಿವಿಟಮಿನ್ಸು ಮತ್ತು ಆ್ಯಂಟಿಬಯೋಟಿಕ್ಸು ಮತ್ತು RL ಸೊಲ್ಯೂಷನ್ ಹಾಗೂ DNS ಸೊಲ್ಯೂಷನ್ಗಳನ್ನು ನೀಡಿ ಅದರ ಶುಶ್ರೂಷೆಯನ್ನು ಮಾಡಿರುತ್ತಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇವೆ. ಹಾಗೆ ನಾವು ಈ ದಿನ ಬೆಳಿಗ್ಗೆ ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣೆ ಮತ್ತು ಉಪ ಅರಣ್ಯ ಸಂರಕ್ಷಣಾ ಮಾರ್ಗದರ್ಶನದಂತೆ ಈ ದಿನ ನಾವು ಅದನ್ನು ಕಡಲಾಮೆಯನ್ನು ನಾವು ಸಮುದ್ರಕ್ಕೆ ಬಿಟ್ಟಿದ್ದೇವೆ. ಅದು ಉತ್ತಮ ಸ್ಥಿತಿಯಲ್ಲಿದೆ ಹಾಗೂ ತಮ್ಮೆಲ್ಲದರ ಕಣ್ಣುದರಲ್ಲಿ ಅದು ಉತ್ತಮವಾಗಿ ನೀರಲ್ಲಿ ಈಜ್ಕೊಂಡು ಹೋಗಿದೆ. ಹಾಗಾಗಿ ನಾವು ಅದಕ್ಕೆ ತುಂಬ ಹೃದಯದ ಎಲ್ಲರಿಗೂ ಸಹ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಷ್ಟು ಏಜ್ ಸರ್? ಏನಂತ ಅದ್ರದ್ದು ಏಜ್ ಬಂದು 70 ವರ್ಷ. ಎಷ್ಟು ವರ್ಷ ಬದುಕುತ್ತೆ ಸರ್? ಅದು ಅರೌಂಡ್ 70 to 80 ಇಯರ್ಸಲ್ಲಿ ಇರುತ್ತೆ. ಈಗ ಅದು 70 ರಿಂದ 75 ಆಸ್ಪಾಸ್ ಇದೆ ಅಂತ ನಾವು ಇದು ಮಾಡಿದ್ದೇವೆ. KG ಸರ್? ಅದೇ KG ಬಂದು 123 KG ಇದೆ ಅದು. ಆಮೇಲೆ ಅದರದ್ದು ಉದ್ದ ಬಂದು ಹೆಡ್ ಟು ಟೇಲ್ ಅಂತವರೆಗೆ 175 ಸೆಂಟಿಮೀಟರ್ ಇದೆ. ಟೇಲೇ ಅರೌಂಡ್ 30 ಸೆಂಟಿಮೀಟರ್ ಇದೆ. ಇದು ಗಂಡು ಜಾತಿ. ಆಮೇಲೆ ಗಂಡು ಜಾತಿ ಬಹಳಷ್ಟು ಬರೋದು ಕಡಿಮೆ. ಇದು ಮೋಸ್ಟ್ಲಿ ಊಟದ ಇದರಲ್ಲಿ ಬಂದಿದೆ. ಅದು ಮೊನ್ನೆ ನೀರು ಜಾಸ್ತಿ ಇದ್ದಿದ್ದರಿಂದ ಅಂದರೆ ಅಮಾವಾಸ್ಯೆ ಇದ್ದಿದ್ದರಿಂದ ರಭಸಕ್ಕೆ ಅದು ಆ ಕಡೆ ಹೋಗಿದೆ. ಮತ್ತು ಅಲ್ಲಿ ಮ್ಯಾಂಗ್ರೂ ಗಿಡಗಳಿದೆಯಲ್ಲ, ಮ್ಯಾಂಗ್ರೂನು ತಿನ್ನುತ್ತೆ ಅದು. ಹಾಗಾಗಿ ಮೋಸ್ಟ್ಲಿ ನಾವು ಮ್ಯಾಂಗ್ರೂ ಗಿಡಗಳನ್ನು ತಿನ್ನಲಿಕ್ಕೆ ಆ ಕಡೆ ಬಂದಿರಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾವ ಜಾತಿ? ಗ್ರೀನ್ ಸೀ ಟರ್ಟಲ್ ಸರ್. ಈ ಹಿಂದೆ ಎಷ್ಟು ದೊಡ್ಡದು ಆಮೇಲೆ ಸಿಕ್ಕಿದ್ದ ಕಾರಣ ಜೀವಂತ ಈ ಪ್ರದೇಶದಲ್ಲಿ ಸಿಕ್ಕಿಲ್ಲ ಇನ್ನೂವರೆಗೂ. ದೇವಬಾಗಲ್ಲಿ ಗ್ರೀನ್ ಸೀ ಟರ್ಟಲ್ ಸಿಕ್ಕಿದ್ದು, ಬಟ್ ಇಷ್ಟು ದೊಡ್ಡದು ಸಿಕ್ಕಿಲ್ಲ. ಇದಕ್ಕಿಂತ ಕಡಿಮೆ ಸ್ವಲ್ಪ ಚಿಕ್ಕದಾಗಿತ್ತು, ಸಿಕ್ಕಿದೆ. ಅದು 3 ಸಿಕ್ಕಿತ್ತು, ಕಳೆದ 2 ವರ್ಷದ ಹಿಂದೆ ಸಿಕ್ಕಿತ್ತು. ಈಗ ಪೂರ್ತಿ ಗುಣಮುಖ ಆಗಿದ್ದಂತೆ? ಹೌದು, ಪೂರ್ತಿ ಗುಣಮಟ್ಟ ಆಗಿದೆ. ನಾವು ಡಾಕ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ ಅದ್ರ ಬಗ್ಗೆ. ಅದಕ್ಕೆ ನಾವು ನಿನ್ನೆ ಮಧ್ಯಾಹ್ನ ಬಿಡಬೇಕು ಅಂದ್ಕೊಂಡಿದ್ವಿ. ಬಟ್ ನಾವು ಇನ್ನೊಂದು ಸಲ ಅದನ್ನು ಖಾತ್ರಿ ಮಾಡ್ಕೋಬೇಕಂತ ಹೇಳ್ಕೊಂಡು ನಾವು ಈಗ ಇಲ್ಲಿ ಬೆಳಗ್ಗೆವರೆಗೂ ನಾವು ಅದನ್ನು ನೋಡ್ಕೊಂಡು ಈಗ ಬಿಟ್ಟಿದ್ದೀವಿ. ಅದಕ್ಕೆ ಮೊನ್ನೆ ಸಾಯಂಕಾಲ ನಮಗೆ ಕಾರವಾರದ ಈ ಸಂತೋಷಿ ಮಾತಾ ದೇವಸ್ಥಾನದ ಹತ್ರ ಒಂದು ಗ್ರೀನ್ ಸೀ ಟರ್ಟಲ್ ಪತ್ತೆಯಾಗಿದ್ದು, ಅದು ಆಹಾರ ಹುಡುಕ್ತಾ ಮೇಲೆ ಬಂದಿದೆ. ಅದು ಏನಾಗಿದೆ ಅಂತಂದರೆ ಈ ಮ್ಯಾಂಗ್ರೋವ್ ಜ್ಯೂಸು ಮತ್ತು ಈ ಪಾಚಿಯನ್ನು ತಿಂದು ಬದುಕೋದು. ಅದು ಮೇಲೆ ಬಂದಿದ್ದು ಅಲ್ಲಿ ನೀರು ಲೋ ಟೈಡಿಗೆ ನೀರು ಕೆಳಗೆ ಬಂದಿದೆ. ಅದು ಒಂದು ಹೊಂಡದಲ್ಲಿ ಸಿಕ್ಕೊಂಡ್ಬಿಟ್ಟಿದೆ. ಅದನ್ನು ನೋಡಿದ ನಮ್ಮ ಇಲ್ಲಿಯ ಲೋಕಲ್ಸು ನಮ್ಮ ಸಿಬ್ಬಂದಿಗಳಿಗೆ ತಿಳಿಸಿದ್ದಾರೆ. ನಂತರ ತಕ್ಷಣ ನಮ್ಮವರು ಮರೈನ್ ಡಿಪೋಸಲ್ ನಮ್ಮದು ಏನು ಕೋಸ್ಟಲ್ ಮರೈನ್ ಸೆಂಟ್ರ್ ಇದೆ, ನಮ್ಮ ಸೆಲ್ ಇದೆ. ಆ ಸೆಲ್ಲಿನ ವಲಯಾಧಿಕಾರಿಗಳು ತಮ್ಮ ಸಿಬ್ಬಂದಿ ಜೊತೆಗೆ ಅಲ್ಲಿ ಹೋಗಿ ಆ ಒಂದು ಆಮೆಯನ್ನು, ಈ ಗ್ರೀನ್ ಸೀ ಟರ್ಟಲನ್ನು ರಕ್ಷಣೆ ಮಾಡಿ ತಂದು ಅದಕ್ಕೆ ಏನಾಗಿದೆ ಅಂತ ನೋಡಿ ಅದಕ್ಕೆ ಉಪಚಾರವನ್ನು ನೀಡಿ ಉಪಚಾರ ನೀಡಲಿಕ್ಕೆ ಕುಂದಾಪುರದಿಂದ ರೀಫ್ ವಾಚ್ನವರು ಬಂದು ಅದಕ್ಕೆಲ್ಲ ಚಿಕಿತ್ಸೆಯನ್ನು ನೀಡಿ ಈಗ ಸುರಕ್ಷಿತವಾಗಿ 1 ದಿನಗಳ ಅಬ್ಸರ್ವೇಷನ್ ನಂತರ ನಾವು ಅದನ್ನು ಇಂದು ಮುಂಜಾನೆ ಅದನ್ನು ಮತ್ತೆ ಸಮುದ್ರಕ್ಕೆ ಬಿಟ್ಟಿದ್ದೀವಿ. ಈ ಸಮಯದಲ್ಲಿ ನಮಗೆ ಕಾರವಾರದ ನಾಗರಿಕರು ಭಾಳಷ್ಟು ಸಹಕಾರನೂ ಕೊಟ್ಟಿದ್ದಾರೆ ಹಾಗೂ ನಾವು ಆಶಿಸ್ತೇವೆ ಅದು ಸುರಕ್ಷಿತವಾಗಿ ನನ್ನ ಪ್ರಯಾಣವನ್ನು ಪ್ರಾರಂಭಿಸಲಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ಅದು ಎಷ್ಟು KG ತೂಕ ಆಯಿತು? ಅಂದಾಜು 110 ರಿಂದ 150 KG ವೇಟಿಂದಿದೆ. ಇದು 110 KG ಭಾರ ಹೊಂದಿದೆ. ಎಷ್ಟು ಏಜ್ ಸುಮಾರು ಅದು 60 ವರ್ಷ ವಯಸ್ಸು. ಅದಕ್ಕೆ ಅದರ ವಯಸ್ಸು ಈಗ 70 ರಿಂದ 80 ವರ್ಷ ಬದುಕ್ತದೆ ಅಂತ ಇದೆ. ಈಗ 40 ವರ್ಷ ವಯಸ್ಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.